Anak pacaye apatek. ಹಲೋ ಗಾಯ್ಸ್, ಎಲ್ರಿಗೂ ವೆರಿ ಗುಡ್ ಮಾರ್ನಿಂಗ್. ಇವತ್ತು ತುಂಬ ಲೇಟಾಗಿ ಎದ್ದೇಳೋದು. ಆನೆ 9 o'clock ಆಗಿತ್ತು. ನನ್ನ ಮಕ್ಕಳಲ್ಲಿ ಏನು ಮಾಡ್ತಿದ್ದಾರೆ ಅಂತ ನೋಡೋಣ ಅಂತ ಬಂದರೆ ನನ್ನ ಮಗ ದೊಡ್ಡವನು ನೋಡಿ ಏನು ಅವತಾರ ಮಾಡ್ತಾಯಿದ್ದಾನೆ. ಅಂಗಿನೂ ಬಿಚ್ಚಾಕಿದ್ದಾನೆ, ಹಾಕ್ಕೊಳ್ಳೋ ಅಂದ್ರೆ ಹಾಕತ್ತಿಲ್ಲ. ಇವನು ಚಡ್ಡಿ ಬಿಚ್ಚಾಕಿದ್ದಾನೆ. ಚಿಕ್ಕವಳು ನೋಡಿದ್ರೆ ಬಲೂನ್ ಹಿಡ್ಕೊಂಡು ಕೂತಿದ್ದಾಳೆ. ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ನನ್ನ ಮಕ್ಕಳು. ಬೆಳಗ್ಗೆನೆ ಎಲ್ಲ ಆಟ ಆಡ್ಕೊಂಡು ಬಲೂನೆಲ್ಲ ಕದ್ದಿಟ್ಟಿದೆ, ಎಲ್ಲ ಎದ್ಕೊಂಡು ಆಟ ಆಡ್ಕೊಂಡು ಕೂತಿದ್ದಾರೆ. ನಮ್ಮ ದೊಡ್ಡವನು ಇದ್ದಾನಲ್ಲ, ಆ ಬಲೂನ್ಗೆ ನೀರು ತುಂಬಿಸ್ಕೊಂಡು ಎಲ್ಲರಿಗೂ ಹೇಳ್ಕೊಟ್ಬಿಟ್ಟಿದ್ದಾನೆ. ನಮ್ಮ ಚಿನ್ನಮ್ಮ ಅವ್ರ ಅಜ್ಜಿ ಹತ್ರ ವಾಂಚಿಸ್ಕೊಂಡು ಊಟ ತಿನ್ನಲ್ಲ ಅಂತ ಕೂತವನೆ. ನಾನು ಊಟ ತಿನ್ನಿಸ್ತಾ ಇದ್ದೀನಿ. ನಮ್ಮಮ್ಮ ರೊಟ್ಟಿ ಹಾಕ್ತಾ ಇದ್ದಾರಲ್ಲಿ. ಅದಕ್ಕೆ ನಾನು ಅದಕ್ಕೆ ಬಿಸಿ ಬಿಸಿ ರೊಟ್ಟಿ ತಿನ್ನಿಸ್ಬಿಡೋಣ ಮಕ್ಕಳಿಗೆಲ್ಲ ಅಂತ ತಿನ್ನಿಸ್ಕೊಂಡು ಕೂತಿದ್ದೀನಿ. ಫೋನ್ ತಗೋತಿದ್ದಂಗೆ ಸಾಕು ಎಲ್ಲರೂ ಹಾಯ್ ಮಾಡ್ಕೊಂಡು ಕೂತಿದ್ದಾರೆ. ನಮ್ಮ ಚಿನ್ನಮ್ಮ ಮಾತ್ರ ಮಾಡ್ತಾ ಇಲ್ಲ. ನಮ್ಮ ಚೋಟು ಮಾತ್ರ ಎಂದ. ನಮ್ಮಮ್ಮ ನೋಡಿ ಎಲ್ಲರಿಗೂ ರೊಟ್ಟಿ ಹಾಕ್ತೈತೆ, ತೋರಿಸ್ತೀನಿ ಬನ್ನಿ. ನಮ್ಮಮ್ಮ ರೊಟ್ಟಿ ಹಾಕ್ತಾರೋದನ್ನು. ನಮ್ಮ ಅಣ್ಣನ ಮಗಳು ಪಾಪ ಅವಳು ಊಟನೂ ತಿಂದಿಲ್ಲ, ರೊಟ್ಟಿನೂ ತಿಂದಿಲ್ಲ, ವೀಡಿಯೋ ಮಾಡ್ಕೊಂಡು ಕೂತಿದ್ದಾಳೆ. ನಾನು ತಿನ್ನಿಸ್ಕೊಂಡು ಕೂತಿದ್ದೀನಿ, ನಮ್ಮಮ್ಮ ರೊಟ್ಟಿ ಹಾಕೊಂಡು ಕೂತಿದೆ. ನನ್ನ ತಮ್ಮನೂ ಇವಾಗ ಬರ್ತಾನೆ ಬೇಗ. ಅದಕ್ಕೆ ಎಲ್ಲರಿಗೂ ಒಂದೇ ಸಲ ಮಕ್ಕಳೆಲ್ಲ ಇದ್ದಾವಲ್ವ, ಅದಕ್ಕೆ ಜಾಸ್ತಿ ಹಾಕ್ಬೇಕಲ್ಲ ಅಂದ್ಬಿಟ್ಟು ನಾನು ಹಾಕಲಿಲ್ಲ. ಟೈಮ್ ಆಗಿತ್ತು, ಹೊರಡಬೇಕಿತ್ತು ಬೆಂಗಳೂರಿಗೆ. ಅದಕ್ಕೆ ಅಮ್ಮಂಗೆ ಹಾಕು ಅಂತ ಅಂದೆ. ಅದಕ್ಕೆ ಅಮ್ಮನೇ ಹಾಕ್ತಿದ್ದಾರೆ. ನೋಡಿ ಅಮ್ಮ ಹೆಂಗೆ ಹಾಕ್ತಿದೆ. ನಿಮ್ಮ ಮನೇಲಿ ಈ ಥರ ಎಲ್ಲ ರೊಟ್ಟಿ ಎಲ್ಲ ಹಾಕ್ತೀರಾ? ಬಳ್ಳಿಯ ರೊಟ್ಟಿನ, ತೊಟ್ಟ ರೊಟ್ಟಿನ? ನಮ್ಮ ಮನೇಲೆಲ್ಲ ಬಳ್ಳಿಯ ರೊಟ್ಟಿ. ನಮ್ಮ ಕಡೆ ಎಲ್ಲ ಜಾಸ್ತಿ ಇದೆ ತಿನ್ನೋದು. ನಮಗೂ ತುಂಬ ಇಷ್ಟ ಅದು ಬಳ್ಳಿಯ ರೊಟ್ಟಿ ಅಂದರೆ. ನಮ್ಮಮ್ಮ ನೋಡಿ ಇವಾಗ ಒಂದು ಲುಕ್ ಕೊಡುತ್ತೆ ನನಗೆ. ನೋಡಿ ನಮ್ಮದೆಲ್ಲ ಊಟ ಆಯಿತು. ಪಾಪ ನಮ್ಮ ಅಣ್ಣನ ಮಗಳು ಪಾಪ ಅವಾಗಿನ ವೀಡಿಯೋ ಮಾಡ್ತಿಲ್ಲ, ಅದಕ್ಕೆ ಊಟನೇ ತಿಂದಿರಲಿಲ್ಲ ಅವಳು. ಇವಾಗ ತಿಂತಿದ್ದಾಳೆ. ನನ್ನ ತಮ್ಮ ಕೆಲಸಕ್ಕೆ ಹೊರಟಿದ್ದಾನೆ. ನಮ್ಮ ಅಮ್ಮ ಎಲ್ಲ ರೆಡಿ ಮಾಡಿ ಕೊಟ್ಟಿದ್ದಾರೆ, ಹೋಗ್ತಾ ಇದ್ದಾನೆ. ಟೈಮ್ ಆಯ್ತೇನೋ. ನನ್ನ ಮಕ್ಕಳು ಆ ಕಡೆ ಈ ಕಡೆ ಕಾಯ್ತಾ ಇರ್ತಾರೆ. ಅವನು ಗಾಡಿ ಹತ್ರ ಹೋದರೆ ಇವತ್ತೇನೋ ಗೊತ್ತಿಲ್ಲ ನಾನು ಇದ್ದೀನಿ ಅಂತಲೇನೋ, ಇಲ್ಲಾಂದ್ರೆ ಅವ್ರ ಅಜ್ಜಿ ಒಂಚೂರು ವಾಂಚಾಡಿತ್ತು, ಅದಕ್ಕೇನೋ ಗೊತ್ತಿಲ್ಲ. ಆ ಕಡೆ ಈ ಕಡೆ ಸುಮ್ಮನೆ ಆಟಾಡ್ತಿದ್ದಾರೆ. ಆದರೂ ನೋಡಿ ಯಾರೇ ಗಾಡಿ ಹತ್ರ ಹೋಗ್ತಿದ್ದಾನೆ. ಬೈತೀನಿ ಅಂತ ತಿರ್ಗಾ ಮತ್ತೆ ಹೋಗಿ ಜೋಳಲ್ಲಿ ಕೂತಾನೆ. ನನ್ನ ತಮ್ಮ ಹೊರಟ. ಪಾಪ ಅವನಿಗೆ ತುಂಬ ಟೈಮ್ ಆಗಿತ್ತು. ಹೊಲ್ದತ್ರ ಬೇರೆ ಕೆಲಸ ಇತ್ತು ಅವನಿಗೆ ಜಾಸ್ತಿ. ಅಲ್ಲಿ ಹೋಗಿ ಪಾಪ ಅವನು ಹೊಸ ಬೇರೆ ಇದ್ದಾವೆ ನಮ್ಮ ಅಮ್ಮರ ಮನೇಲಿ, ಅದು ಇದು ಕೆಲಸ ಎಲ್ಲ ಜಾಸ್ತಿ ಇರುತ್ತಲ್ವ ಅವನಿಗೆ. ಎಲ್ಲ ಮುಗಿಸಿ ಅವ್ನು ಬಂದು ರೆಡಿಯಾಗಿ ನಮ್ಮ ರೊಟ್ಟಿ ಹಾಕ್ಕೊಟ್ಟಿತ್ತು, ತಿಂದ್ಬಿಟ್ಟು ಹೊರಡಕ್ಕೆ ನಿಂತಿದ್ದಾನೆ. ಇನ್ನೇನು ಹೊರಡ್ತಾನೆ, ಅವನಿಗೂ ಟೈಮ್ ಆಯಿತು. ಈ ಮಕ್ಕಳೆಲ್ಲ ಎಲ್ಲಿ ಹಿಂದೆ ಹೋಗಿ ಅವನಿಗೆ ಗಾಡಿ ಎತ್ಕೊಂಡು ಪಾಪ ಟಾರ್ಚರ್ ಮಾಡ್ತಾವ ಅಂತ ಅಂದ್ಬಿಟ್ಟು ನಾನು ಅದಕ್ಕೆ ಅಲ್ಲೇ ನಿಂತ್ಕೊಂಡು ನೋಡ್ತಾಯಿದ್ದೆ ಏನು ಮಾಡ್ತಾರೆ ಅಂತ. ಆದರೂ ನೋಡಿ ಅವ್ನು ಗಾಡಿ ಹತ್ರನೇ ಕುತ್ಕೊಂಡು ಜೋಗಲೇ ಆಡ್ತಿದ್ದಾನೆ. ನಮ್ಮ ಅಕ್ಕನ ಮಗಳು ಹೋದ್ಲು, ಅವನು ಹೊರಟ. ಟೈಮ್ ಆಗಿತ್ತಲ್ಲ ಪಾಪ, ನನಗೆ ಟೈಮ್ ಆಗಿತ್ತಲ್ಲ, ಅದಕ್ಕೆ ಅಮ್ಮನ ಒಂದು ಸ್ವಲ್ಪ ನುಗ್ಗೆಕಾಯಿ ಕಿತ್ಕೊಡು ಅಂತ ಅಂದೆ. ನಮ್ಮಮ್ಮ ಅದಕ್ಕೆ ನಡಿ ಮನೆಯಿಂದ ಐತೆ ಸ್ವಲ್ಪ ಕಿತ್ಕೊಡ್ತೀನಿ ಅಂತು. ಅದಕ್ಕೆ ನಮ್ಮ ಅಮ್ಮನ ಜೊತೆ ಹೋಗ್ತಾ ಇದ್ದೀನಿ. ನನ್ನ ಮಕ್ಕಳು ಎಲ್ಲಾದರೂ ಹೋಗಲಿ ಹಿಂದೆನೇ ಇರ್ತವೆ. ಅದು ನೋಡಿ ಆಲೆ ಹಿಂದೆ ಮುಂದೆ ಓಡಾಡ್ಕೊಂಡು ನಿಂತಿದ್ದೆ. ನಮ್ಮ ದೊಡ್ಡವನಂತೂ ಆಲೆ ನಾನೇ ಕೇಳ್ತೀನಮ್ಮ ಅಂತ ಜಾಲಿ ಹಿಡ್ಕೊಂಡು ನಿಂತಿದ್ದಾನೆ. ನಾನೇ ಮೇಲೆ ಹತ್ತಿ ಕಿತ್ತೆ, ಆದರೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅಲ್ಲಿ ಮೇಲೆ ಹತ್ತಿದ್ನಲ್ಲ, ಅದಕ್ಕೆ ನಮ್ಮ ಅಮ್ಮಂಗೆ ಬೇರೆ ಕಾಲಾಗಲ್ಲ, ಅದಕ್ಕೆ ಕೀಳು ಅಂತ ನಾನೇ ಕಿತ್ತೆ. ನನ್ನ ಮಗ ನಾನೇ ಕಿತ್ತಿರೋ ಒಂಥರ ಅಮ್ಮ ನಾನು ಬಿಡಿಸ್ಕೊತೀನಿ ಅಂತ ಬಂದ. ನಮ್ಮಮ್ಮ ಆ ಕಡೆ ಕಳಿಸ್ತು. ಅಲ್ಲಿ ಸೊಪ್ಪು ಕಿತ್ಕೊತೀನಿ, ಮೇಕೆಗೆ ತಿನ್ನಿಸ್ತೀನಿ, ಹಸಿಗೆ ತಿನ್ನಿಸ್ತೀನಿ ಅಂತ ನಿಂತಿದ್ದ. ನಮ್ಮಮ್ಮ ಸೊಪ್ಪು ಕಿತ್ಕೊಬಾರು ಅನ್ಕ ಅದಕ್ಕೆ ಒಂದು ಸ್ವಲ್ಪ ಕಿತ್ಕೊಂಡು ಹೋಯ್ತು. ನಮ್ಮ ಚಿನ್ನಮ್ಮ ಇವಳು ಅವನು ಎಲ್ಲ ನುಗ್ಗೆಕಾಯಿ ಬಿಡಿಸ್ಕೊಂಡು ನಿಂತಿದ್ದಾರೆ. ಮತ್ತು ಹೂವು ಎಲ್ಲ ಇತ್ತು, ಕಿತ್ತು ಬಿಡಿಸ್ಕೊಂಡಿದ್ದೆಲ್ಲ ಆಯಿತು. ಹೊರಟ್ವಿ, ಹೋಗೋಣ ನಡೀರಿ ಅಂತ ಅಂದ್ಬಿಟ್ಟು. ನಮ್ಮ ಚಿನ್ನಮ್ಮ ಅಂತೂ ಅದೆಷ್ಟು ತೀಟೆ ಮಾಡ್ತಾನೋ ಗೊತ್ತಿಲ್ಲ. ಆ ಹಸುವಿನ ಹತ್ರ ಹೋಗಿದ್ದ. ನಮ್ಮಮ್ಮ ಹಿಡ್ಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ, ನಡಿ ನಡಿ ಅಂತ. ಅವ್ನು ಗೊತ್ತಿಲ್ಲ, ಅದು ಒದ್ಬಿಡುತ್ತೆ ಹಿಂದೆಯಿಂದ ಅಂತ. ನಮ್ಮ ಮನೇಲೂ 2 ಹಸು ಇದ್ದಾವೆ, ನಮ್ಮಮ್ಮ ಸಾಕಿರೋದು. ನಮ್ಮಮ್ಮ ಅದಕ್ಕೆ ಹಸಿಗೆ ಒಂಚೂರು ತಿನ್ಸೋಣ ಅಂತ ಹೋದರೆ ನಮ್ಮ ಚಿನ್ನಮ್ಮ ನೋಡಿ ಏನು ಮಾಡ್ತಿದ್ದಾನೆ ನೀವೇ ಒಂದ್ಸಲ ಅಲ್ಲಿ ನೋಡಿ ಹಿಡ್ಕೊಂಡು ಹೊಡಿತಿದ್ದಾನೆ ಕಡ್ಡಿ ತಗೊಂಡು. ಅದೇನಾದ್ರು ಒದ್ರೆ ಅದೇನು ಮಾಡ್ತಾನೋ ಗೊತ್ತಿಲ್ಲ, ಭಯನೇ ಇಲ್ಲ ಸ್ವಲ್ಪನೂ ಅವನಿಗೆ. ನಮ್ಮಮ್ಮ ಅದನ್ನು ತಿನ್ಸೋಕ್ಕೆ ಅಂತ ಹೋಯ್ತು, ಅದು ಯಾಕೋ ತಿಂತಾಯಿಲ್ಲ ಹಸು ಪಾಪ, ಅದಕ್ಕೆ ಯಾಕೋ ಹುಷಾರಿಲ್ಲ, ಮಲ್ಕೊಂಡಿದೆ. ನಮ್ಮ ಚಿನ್ನಮ್ಮನ ಎಲ್ಲರೂ ಟೈಮ್ ಆಗೈತೆ ಹೊರಡ್ರು ಅಂತ ನಾನು ಹೇಳಿದ್ರೆ
ಟಿ ವಿ ಹಾಕ್ಕೊಂಡು ಟಿ ವಿಲಿ ನೋಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಕೂತಿದ್ದಾರೆ ನೋಡಿ ಹೆಂಗೆ ಆಟ ಆಡ್ತಿದ್ದಾರೆ. ಒಬ್ಬರೂ ಹೇಳಿದ ಮಾತು ಕೇಳಲ್ಲ. ನನ್ನ ಮಗ ಅಂತೂ ದೊಡ್ಡ ತುಂಟ. ನಮ್ಮ ಅಕ್ಕನ ಮಗಳು ಪಾಪ ಸೈಲೆಂಟು, ಅವಳಂತೂ ಸೇರೋದೇ ಇಲ್ಲ. ಅವ್ನಿಗೂ ಗಜ ಗಜ ಅಂತಾರ ಆಟ ಆಡೋದು. ತೀಟೆ ನೋಡಿ ಅವನು ಒಬ್ಬೊಬ್ಬನೇ ನೋಡ್ಕೊಂಡು ಟಿ ವಿ ನೋಡ್ಕೊಂಡು ಏನು ವೀಡಿಯೋ ಮಾಡ್ತಾಯಿದ್ದೀವಿ ಅಂತ ಏನು ಫೋರ್ಸ್ ಕೊಡ್ತಾನೆ ಎಲ್ಲದಕ್ಕೂ. ಅಲ್ಲಿ ನೋಡಿ ಹೆಂಗೆ ನೋಡ್ತಾ ಇದ್ದಾನೆ. ಇವನು ತೀಟೆ ಮಾಡಿದಷ್ಟು ನಮ್ಮ ಮನೇಲಿ ಇವನು ಮಾಡೋವಷ್ಟು ಯಾರೂ ಮಾಡಲ್ಲ ಗೈಸ್. ಅಷ್ಟು ತುಂಟ ಅಂದರೆ ತುಂಟ. ಒಬ್ರಿಗೂ ಆಟ ಆಡೋಕ್ಕೂ ಕೊಡಲ್ಲ, ಡ್ಯಾನ್ಸ್ ಮಾಡೋಕ್ಕೂ ಕೊಡಲ್ಲ. ಅವನು ಒಬ್ಬನೇ ಅವನದೇ ಸಾಮ್ರಾಜ್ಯಗೂ ಇದೆ. ಅಲ್ಲಿ ನೋಡಿ ಕುಂಡಿ ಕುಣಿಸ್ಕೊಂಡು ಆ ಮಗ ಅದಕ್ಕೂ ಕೊಡ್ತಾ ಇಲ್ಲ. ಅಂತೂ ಇಂತೂ ರೆಡಿ ಆಗ್ತವ್ರೆ ಎಲ್ಲರೂ. ಇಲ್ಲಿ ನಮ್ಮ ಅಣ್ಣನ ಮಗಳು ನಮ್ಮ ಅಕ್ಕನ ಮಗಳಿಗೆ ರೆಡಿ ಮಾಡ್ತಾ ಇದ್ದಾಳೆ. ರೆಡಿ ಮಾಡೋ ಟೈಮ್ ಆಯಿತು ಅಂದೆ ನಮ್ಮ ಅಪ್ಪ ಒಂಚೂರು ಆವಾಜ್ ಆಗ್ತು. ಅದಕ್ಕೆ ಎಲ್ಲ ರೆಡಿ ಆಗ್ತಾರೆ. ಅವ್ರು ರೆಡಿ ಆಗ್ತಾರೆ ನಿಂತ್ಕೊಂಡು ಫೋರ್ಸ್ ಕೊಡ್ತಾನೆ ಹೆಂಗೆ ರೆಡಿ ಮಾಡ್ತವ್ರೆ ಅಂತ. ಇವಳು ನೋಡ್ತಾ ಇದ್ದಾಳೆ. ನಮ್ಮ ಅಮ್ಮನೂ ಆಚೆ ಮಾಡ್ತಾಯಿದೆ. ಬನ್ನಿ ಹೋಗೋಣ ನಮ್ಮ ಅಮ್ಮನ ಹತ್ರ. ಪಾಪ ನಮ್ಮ ಅಮ್ಮ ಟೈಮ್ ಆಗಿತ್ತು ಅಂದ್ಬಿಟ್ಟು ಅವಳನ್ನ ರೆಡಿ ಮಾಡ್ತೈತೆ. ಅವಳೇನು ಏನೂ ರೋಸಸಲ್ಲ, ಏನೂ ಇಲ್ಲ. ಪಾಪ ತುಂಬ ಸೈಲೆಂಟಾಗಿ ಎಲ್ಲ ಮಾಡಿಸ್ಕೋತಾಳೆ. ಏನಂದರೂ ಇದು ಮಾಡಲ್ಲ. ನಮ್ಮ ಅಕ್ಕನ ಮಗಳು ಇವಳು. ಪಾಪ ಎಷ್ಟು ಸೈಲೆಂಟ್ ಅಂದರೆ ಅಷ್ಟು ಸೈಲೆಂಟು, ಒಂಚೂರು ತೀಟೆ ಇಲ್ಲ. ಅಲ್ಲಿ ಒಳಗಡೆ ನೋಡಿ ಏನು ಅವತಾರ ಆಡ್ತಿದ್ದಾರೆ ನೋಡಿ ಒಂದ್ಸಲ ಹಂಗೆ. ಅವಳು ನಮ್ಮ ಅಕ್ಕನ ಮಗಳು ದೊಡ್ಡವಳು, ನಮ್ಮ ಅಣ್ಣನ ಮಗಳು. ಇನ್ನು ನನ್ನ ಮಗ ಎಷ್ಟು ತೀಟೆ ಮಾಡ್ತಾನೆ ಅಂದರೆ ಅಷ್ಟು ತೀಟೆ ಮಾಡ್ತಾನೆ. ನಮ್ಮ ಚಿನ್ನಿಮ್ಮ ಕೂತ್ಕೊಂಡು ಅದು ಏನೋ ಮಾಡ್ತೈತೆ. ಇದು ಮಾತ್ರ ಸೈಲೆಂಟಾಗಿ ಮಾಡಿಸ್ಕೊತೈತೆ. ಅವೆಲ್ಲ ಹೆಂಗೆ ಬೇಕು ಹಂಗೆ ಆಡ್ತಿದ್ದಾವೆ. ನಮ್ಮ ಚಿನ್ನಮ್ಮ ಒಂದೇ ಇಷ್ಟು ಸೈಲೆಂಟಾಗಿ ಮಾಡಿಸ್ಕೊತಿರೋದು. ಅವಂತೂ ಒಂಚೂರು ಮಾಡಿಸ್ಕೊಳ್ಳೋದಿಲ್ಲ. ಇದೊಂದೇ ನಮ್ಮ ಮನೇಲಿ ಹೇಳಿದ ಮಾತು ಕೇಳೋದು. ಆದರೆ ಇವಳಷ್ಟು ಚುರುಕು ನಮ್ಮ ಮನೇಲಿ ಯಾರೂ ಇಲ್ಲ. ಅಷ್ಟು ಚುರುಕಿದ್ದಾಳೆ ನಮ್ಮ ಚಿನ್ನಮ್ಮ. ಎಲ್ಲ ರೆಡಿಯಾಗಿದ್ವಿ. ನಮ್ಮ ಅಪ್ಪನೂ ಇಲ್ಲೇ ಎಲ್ಲ ಆಚೆ ಹೋಗಿತ್ತು, ಒಂದು 5 ನಿಮಿಷ ಬರ್ತೀನಿ ಅಂತ. ಇವಾಗ ಬರ್ತೀನಿ ಅಂತ ಆಚೆ ಬರ್ತೈತೆ. ಇವರು ಆಟ ಆಡ್ಕೊಂಡು ಕೂತಾರೆ. ರೆಡಿ ಮಾಡ್ಬಿಟ್ಟು ಆದಮೇಲೆ ಆಟ ಆಡ್ಕೊಂಡು ಕೂತಾರೆ. ನಮ್ಮ ಅಪ್ಪನೂ ಗದ್ರಕ್ಕೆ ಬಂತು ಒಳಗಡಿಕೆ. ಏನು ಮಾಡ್ತಿದ್ದೀರಾ, ಎಲ್ಲ ಟೈಮ್ ಆಯಿತು, ಇನ್ನು ಯಾವಾಗ ಹೊರಡೋದು ನೀವು, ಹುಡುಗರು ಕರ್ಕೊಂಡು, ಚಿಕ್ಕ ಮಕ್ಕಳು ಕರ್ಕೊಂಡು ಹೊರಡು ಬೇಗ ಅಂತ ಅಂತು. ಇವು ರೆಡಿಯಾಗಿ ಕೂತಿರು ನಮ್ಮ ಅಣ್ಣನ ಮಗಳು, ನಮ್ಮ ಅಕ್ಕನ ಮಗಳು, ಎಲ್ಲ ಗ್ಯಾಂಗ್ನ ಕರ್ಕೊಂಡಿದ್ದೀನಿ ಗಾಯ್ಸ್. ಅಂತೂ ಇಂತೂ ಹೊರಟ್ವಿ. ಕಡೆಗೂ ಟೈಮ್ ಆಯಿತು ಅಲ್ಲೇ 11 o'clock. ನಮ್ಮ ಗ್ಯಾಂಗ್ ನೋಡಿ ಎಲ್ಲ ಸೇರ್ಕೊಂಡಿದ್ದೇವೆ, ಹೊರಟಿದ್ದೇವೆ. ಈ ಗ್ಯಾಂಗ್ನ ಕರ್ಕೊಂಡು ಹೋಗೋ ಅಷ್ಟರಲ್ಲೇ ಸುಸ್ತಾಗಿ ಹೋಗಿರ್ತೀನಿ. ಇವತ್ತು ಬಸ್ಸಲ್ಲಿ ನಾನು ರಶ್ ಇರುತ್ತೋ ಏನೋ ಗೊತ್ತಿಲ್ಲ. ನಮ್ಮ ಅಪ್ಪ ಹಂಗೆ ನಾಗೋಲಿಗೆ ಬಿಡ್ತೀನಿ ಅಂತ ಅಂತು. ನಾಗಲ್ಲಿ ಹೋಗಿ ಬಿಡಿಸ್ಕೋಬೇಕು. ನಮ್ಮ ದೊಡ್ಡವ್ನು ನೋಡಿ ಹಠ ಮಾಡ್ಕೊಂಡು ನಿಂತಿದ್ದಾನೆ. ಅವ್ರನ್ನೆಲ್ಲ ಕರ್ಕೊಂಡು ಹೋಗಿದ್ಯಾ, ನಾನು ಒಬ್ಬನ್ನ ಮಾತ್ರ ಬಿಟ್ಟು ಹೋಗ್ತಿದ್ಯಾ ಅಂತ. ನನ್ನ ಮಗನ ಯಾಮಾಸ್ ಬಿಟ್ಬಿಟ್ಟು ಹೊರಟೆ. ಟೈಮ್ ಆಯಿತು. ಅಂತೂ ಇಂತೂ ನೋಡಿ ನಮ್ಮ ಹಳ್ಳಿ ವಾತಾವರಣ ಹೆಂಗಿದೆ, ಸಾಕಾಗಿದೆ ಮಾತ್ರ. ಈ ಕಡೆ ಎಲ್ಲ ಜಾಸ್ತಿ ಅಡಿಕೆ ಗಿಡನೇ ತುಂಬ ಹಾಕೋದು. ಅಡಿಕೆ ಗಿಡ, ಬಾಳೆ ಗಿಡ ಈ ಥರದ್ದೇ ತುಂಬ ಹಾಕೋದು. ನಮ್ಮ ಹಳ್ಳಿ ಪರಿಸರ ತುಂಬ ಗಾಳಿ ವಾತಾವರಣ. ಅಲ್ಲಿ ಬಂದ್ರೇ ಏನೋ ಒಂಥರ ಮಜಾ ನಮಗೆ. ಊರಿಗೆ ಹೋಗ್ತೀನಿ ಅಂದ್ರೇ ಒಂದಿನ ಮುಂಚೆನೇ ಪ್ರಿಪೇರ್ ಆಗಿರ್ತೀನಿ. ನೋಡಿ ಮಾವಿನ ಗಿಡ ಎಲ್ಲ ಸಾಕಾಗಿದೆ. ಮಾವಿನಕಾಯಿ ಸೀಸನ್ ಇವಾಗ. ತುಂಬ ಮಾವಿನಕಾಯಿ ಬಿಡ್ತಾಯಿದೆ ಇವಾಗ ತುಮಕೂರು ಬಸ್ ಸ್ಟ್ಯಾಂಡ್ ರೀಚ್ ಆಗಿದ್ದೀವಿ. ಏನು ಅಷ್ಟೊಂಥರ ಏನು ರಶ್ ಇಲ್ಲ, ಪರವಾಗಿಲ್ಲ, ಹೋಗ್ಬೋದು. ನೋಡೋಣ, ಕೆಳಗಡೆ ಹೋಗಿ ನೋಡ್ತೀನಿ ಎಷ್ಟು ರಶ್ ಇದೆ ಅಂತ. ತುಂಬ ರಶ್ ಇದ್ರೆ ಮಾತ್ರ ನೋಡಿ ಮಕ್ಳಿಗೆ ಫುಲ್ಲು ಕರ್ಕೊಂಡ್ಬಿಟ್ಟಿದ್ದೀನಿ ಮನೆಗೆ ಕರ್ಕೊಂಡು ಹೋಗೋಣ ಅಂತ. ನಮ್ಮ ಮನೆಗೆ ಪಾಪ ಬರ್ತೀನಿ ಅಂದರು, ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡಿದ್ದೀನಿ. ಅದೇನಾಗುತ್ತೋ ಗೊತ್ತಿಲ್ಲ. ಬಸ್ಸಲ್ಲಿ ಸೀಟ್ ಸಿಕ್ಕಿದ್ರೆ ಸಾಕು ಇವತ್ತು ನಮಗೆ. ಅಂತೂ ಇಂತೂ ಬಸ್ ಹತ್ತಿದ್ವಿ. ನೆಕ್ಸ್ಟು ತುಮಕೂರು ಟೋಲ್. ಇದು ತುಮಕೂರು ಟೋಲಲ್ಲಿ ನೋಡಿ ಎಷ್ಟು ರಶ್ ಇದೆ, ತುಂಬ ರಶ್ ಇದೆ. ನನ್ನ ಮಗ ನೋಡಿ ತಲೆನೇ ಹಿಂಗೆ ಬಗ್ಗಿ ನೋಡ್ತವನೆ. ಬೈಸ್ತಾ ನನಗೆ ಬೇಕಾದ್ರೆ ಕಂಡಕ್ಟರ್ ಹತ್ರನೂ. ನೋಡಿ ಗೈಸ್, ಬಸ್ನೇ ಮನೆ ಮಾಡ್ಕೊಬಿಟ್ಟಿದ್ದಾರೆ. ಎಲ್ಲ ಫುಲ್ಲು ಮಲ್ಕೊಂಬಿಟ್ಟಿದ್ದಾರೆ. ನಮ್ಮ ಅತ್ತೆನೂ ಮಲ್ಕೊಂಡೈತೆ. ಆ ಕಡೆ ಇಬ್ಬರೂ ಮಲಗಿಸ್ಕೊಂಡು ನಾನು ಆಗ್ಲಿಂದ ಏನೂ ಮಾಡೋಕ್ಕಾಗಲ್ಲ ಅಂತ ಫೋನಲ್ಲಿ ಟೈಮ್ ಪಾಸ್ ಮಾಡ್ತಾ ಕೂತಿದ್ದೀನಿ. ಅಂತೂ ಇಂತೂ ಬೆಂಗಳೂರು ರೀಚ್ ಆದ್ವಿ, ಹೋಗಬೇಕು. ನನ್ನ ಮಗ ಬೇರೆ ಮಲ್ಕೊಬಿಟ್ಟಿದ್ದ ಬಸ್ಸಲ್ಲಿ. ನಿದ್ದೆ ಇಬ್ರಿಗೆ, ಎಲ್ಲರಿಗೂ ನಿದ್ದೆ. ಇನ್ನೊಂದು ಬಸ್ ಕ್ಯಾಚ್ ಮಾಡಿ ಮನೆ ರೀಚ್ ಆದರೆ ಸಾಕಾಗಿದೆ ಗೈಸ್. ಆದರೂ ಇಲ್ಲೂ ಬಸ್ಸೇ ಸಿಗ್ತಾಯಿಲ್ಲ. ಅದಕ್ಕೆ ಸುಮ್ಮನೆ ನಿಂತ್ಕೊಂಡಿದ್ದೀನಿ. ಏನು ಮಾಡೋದು ಅಂತ. ಎಲ್ಲ ಕಡೆ ಫುಲ್ಲು ಬೆಂಗಳೂರು ಬಂದರೆ ಬರೀ ಟ್ರಾಫಿಕ್ ಜಾಮ್ ಅಷ್ಟೇ. ಅಂತೂ ಇಂತೂ ಬಂದು ರೀಚ್ ಆದ್ವಿ. ಓಲೋ ಬುಕ್ ಮಾಡಿದೆ, ಮನೆ ಹತ್ರ ಕೂತಿದ್ದೆ. ಅದು ಆಟೋ ಬರೋದು 5 ನಿಮಿಷ ಲೇಟ್ ಆಯಿತು. ನನ್ನ ಮಕ್ಕಳು ಆಟ ಆಡ್ತಿದ್ದಾರೆ. ಬಸ್ ಸ್ಟ್ಯಾಂಡಲ್ಲಿ 5 ನಿಮಿಷ ಕೂತ್ಕೊಳ್ಳೋಕೆ ಕೊಡ್ತಿಲ್ಲ ಗೈಸ್. ಸೊ ಅದಕ್ಕೆ ಸುಮ್ಮನೆ ಆ ಕಡೆ ಹಿಡ್ಕೊಂಡು ಕೂತಿದ್ದೀನಿ. ನನ್ನ ಮಗ ರೋಡ್ ನೋಡ್ಕೊಂಡು ಕೂತಿದ್ದಾನೆ.
ಆ ಓಲೋ ಬುಕ್ ಮಾಡಿ 10 ನಿಮಿಷ ಆಯಿತು ನೋಡೋದು, ಅದು ಬಂದೇ ಇಲ್ಲ. ವೆಯ್ಟ್ ಮಾಡ್ಕೊಂಡು ಕೂತಿದ್ವಿ. ಎಷ್ಟೊತ್ತಿಗೂ ಅದು ಒಂದೊಂದು ಸರಿ ತಗೊಳುತ್ತೆ, ಒಂದೊಂದು ಸರಿ ತಗೊಳ್ಳಲ್ಲ. ತುಂಬ ಟೈಮಾಗಿ ಹೋಗುತ್ತೆ. ನನ್ನ ಮಗ 2 ಸೆಕೆಂಡ್ ಸಿಕ್ಕಿದ್ರೂ ಸಾಕು ಟೈಮ್ ಬಿಡಲ್ಲ. ಇಲ್ಲಿ ನೋಡಿ, ಬಸ್ ಸ್ಟ್ಯಾಂಡಲ್ಲೂ ಬಿಡ್ತಿಲ್ಲ. ಅಲ್ಲಿ ಜಂಪ್ ಮಾಡೋದು, ಇಲ್ಲಿ ಜಂಪ್ ಮಾಡೋದು. ನೋಡವ ಆಂಟಿ ಕೂತಿದ್ದಾರೆ, ಹೋಗಿ ಮಾತಾಡ್ಸೋಕೆ ಹೋಗಿದ್ದಾನೆ, ಬಂದ. ಮತ್ತು ನೋಡಿ ನಮ್ಮ ಚಿನ್ನಮ್ಮ ಮಾತ್ರ ಏನೂ ಮಾಡಲ್ಲ, ಸೈಲೆಂಟಾಗಿರ್ತಾಳೆ. ಇವತ್ತೊಂಚೂರು ಆಟ ಆಡ್ತಿದ್ದಾಳೆ, ಪರವಾಗಿಲ್ಲ, ಒಂಚೂರು ಅಡ್ಜಸ್ಟ್ ಆಗ್ತಿದ್ದಾಳೆ. ಇವರಿಬ್ಬರು ಅಂತೂ ಕೇಳಂಗೆ ಇಲ್ಲ, ಕೂತಿದ್ದ ಜಾಗ ಬಿಟ್ಟು ಅಳ್ಳಾಡಲ್ಲ. ಇವರಿಬ್ಬರು ಹೋಗಿ ಕೊಂಬೆ ಹತ್ರ ಹಿಡ್ಕೊಂಡು ಕೂತಿದ್ದಾರೆ. ಪಾಪ ನಾವು ವೆಯ್ಟ್ ಮಾಡಿ ಸಾಕಾಯಿತು. ಆಟೋನು ಇನ್ನೂ ಬಂದಿಲ್ಲ. ನನ್ನ ಮಗ ನೋಡಿ ಅದ್ರ ಮೇಲತ್ತಿ ಹೇಳ್ದು. ಅದಕ್ಕೆ ನಾವು ಅಕ್ಕನ ಮಗಳು ಹಿಡ್ಕೊಂಡು ಆಟ ಆಡ್ಸ್ಕೊಂಡು ನಿಂತಿದ್ದಾಳೆ. ಹಂಗಾದ್ರೂ ಸುಮ್ಮಾಗ್ತಾನೇನೋ ಅಂತ, ಆದರೂ ಸುಮ್ಮಾಗ್ತಾನೆ. ಇಲ್ಲಿ ನೋಡಿ ಯಾವ ರೇಂಜ್ಗೆ ಆಟ ಆಡ್ತಿದ್ದ. ನನ್ನ ಮಗನ ಮಾತ್ರ ಯಾರೂ ಹಿಡಿಯೋಕ್ಕಾಗಲ್ಲ. ತುಂಟ ಅಂದರೆ ತುಂಟ. ಪಾಪ ನಮ್ಮ ಅಕ್ಕನ ಮಗಳನ್ನ ಆಟ ಆಡಿಸ್ತಿದ್ದಾಳೆ, ಹಂಗೆ ಹಿಂಗೆ ಟೈಮ್ ಪಾಸ್ ಮಾಡಿಸ್ತಿದ್ದಾಳೆ. ನನ್ನ ಮಗ ಅಂತೂ ಯಾರೆಷ್ಟು ಆಟ ಆಡ್ಸಿರೂ ಕೇಳಲ್ಲ. ಇವರಿಬ್ಬರು ನೋಡ್ತವ್ರೆ, ಅವರಿಬ್ಬರು ಆಟ ಆಡ್ತವ್ರೆ. ಪಾಪ ನೋಡು ಕಂಬಿ ಹತ್ಬಿಡ್ತಾನೆ ಅಂದ್ಬಿಟ್ಟು ನಮ್ಮ ಅಕ್ಕನ ಮಗಳು ಬಸ್ ಸ್ಟ್ಯಾಂಡಲ್ಲೂ ಬಿಟ್ಟಿಲ್ಲ, ಆಟ ಆಡಿಸ್ತಿದ್ದಾಳೆ. ಅವನಾದರೂ ಕೇಳಲ್ಲ, ಆಟ ಆಡ್ತಿದ್ದಾನೆ. ಬಸ್ ಸ್ಟ್ಯಾಂಡಲ್ಲೂ ಕೂಡ ಟೀಮ್ ಮಾಡ್ಕೊಂಡು ಆಟ ಆಡ್ತಿದ್ದಾರೆ. ಈ ಥರ ಆಟ ಆಡೋದು ನೀವು ಎಲ್ಲರೂ ನೋಡಿದ್ದೀರ? ಇಲ್ಲಿ ನೋಡಿ, ನಮ್ಮ ಚಿನ್ನಮ್ಮ ಅಂತೂ ಕೇಳಂಗೆ ಇಲ್ಲ. ಅವಳು ದೊಡ್ಡವಳ ಜೊತೆ ಆಟ ಆಡ್ಕೊಂಡು ಪಾಪ ಟೈಮ್ ಪಾಸ್ ಮಾಡಿಸ್ತಿದ್ದಾಳೆ. ಅವಳಂತೂ ಫಸ್ಟ್ ಟೈಮ್ ಅವಳು ಆಚೆ ಬಂದಾಗ ಸ್ವಲ್ಪ ಆ್ಯಕ್ಟಿವ್ ಆಗಿದ್ದಾಳೆ. ಸ್ವಲ್ಪ ಆ್ಯಕ್ಟಿವ್ ಕಮ್ಮಿ ಅವಳು. ಅಂದರೆ ಏನು ಅಂದರೆ ತುಂಬ ಮುಜುಗರ. ಇವನು ನೋಡಿ, ಮುಜುಗರ ಅನ್ನೋದು ಏನು ಅಂತಲೇ ಗೊತ್ತಿಲ್ಲ ಅವನಿಗೆ. ಅಷ್ಟೊಂದು ಆಟ ಆಡ್ತಿದ್ದಾನೆ. ಇವರಂತೂ ಕೇಳಂಗಿಲ್ಲ. ಇಬ್ಬರು ಪಾರ್ಟ್ನರ್ ಮಾಡ್ಕೊಂಡು ಕೂತ್ಕೊಬಿಟ್ಟಿದ್ದಾರೆ ಸುಮ್ಮನೆ. ಅತ್ತ ಇತ್ತ ಅಳ್ಳಾಡ್ತಾಯಿಲ್ಲ. ನನ್ನ ಮಗ ಅಂತೂ ಅಲ್ಲೋಗ್ತಾನೆ, ಇಲ್ಲೋಗ್ತಾನೆ. ಅಲ್ಲಿ ನೋಡಿ, ಹಿಂದೆ ಮುಂದೆ ಎಳೀತಾ ಇದ್ದಾನೆ. ಅಷ್ಟು ತೀಟೆ ಮಾಡ್ತಾನೆ. ನಮ್ಮ ಚಿನ್ನಮ್ಮ ಏನೋ ಅಂತೂ ಇಂತೂ ಎಲ್ಲೂ ಒಂಚೂರು ಆಟ ಆಡೋಕ್ಕೆ ಅವಾಗಿಂದ ಸುಮ್ಮನೆ ಕೂತಿರ್ಲಿ. ಎಷ್ಟು ಆಟ ಆಡಮ್ಮ ಅಂದ್ರೂ ಆಟ ಆಡ್ತಿರ್ಲಿಲ್ಲ. ಹೋಗಿ ಆಟ ಆಡೋಕೆ ಅವಳು ಹೋದ್ಲು ಅಂದಿದ ತಕ್ಷಣ ಎದ್ದಿದ್ದಲ್ಲೇ ಓಡೋಗ್ಬಿಟ್ಟ. ಇವನು ಕಾಯ್ತಾ ಇರ್ತಾನೆ, ಯಾರೆಲ್ಲಿ ಏನು ಮಾಡ್ತಿರ್ತಾನೆ ಅದನ್ನೇ ಮಾಡಬೇಕು ಅವನು. ಅಷ್ಟು ತೀಟೆ ಅವನು. ಅವಳು ಅಂತೂ ಇಂತೂ ಆಟ ಆಡೋಕೆ ಒಂಚೂರು ಬಂದು ಬಿಡು, ಆಟ ಆಡಲಿ ಅಂದ್ರೂ ಬಿಡ್ತಾಯಿಲ್ಲ ಅವನು. ಅಷ್ಟು ಆಟ ಆಡ್ತಿದ್ದಾನೆ. ಇವಳು ಅವ್ರ ಜೊತೆ ಆಟ ಆಡ್ಸೋಕ್ಕೆ ಅಂತ ಬಂದು ಒಂಚೂರು ಅವಳಿಗೆ ಜಾಸ್ತಿ ತೀಟೆ ಮಾಡ್ತಾಳೆ ಅಂತ ಅಂದ್ಬಿಟ್ಟು ಆಟ ಆಡ್ಸೋದಕ್ಕೆ ಅಂತ ಬಂದು. ನಮ್ಮ ಚಿನ್ನಮ್ಮ ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾಳೆ. ಫಸ್ಟ್ ಟೈಮ್ ಅವಳು ಆಚೆ ಬಂದಾಗ ನನ್ನ ಜೊತೆ ಬಂದಾಗ ಸ್ವಲ್ಪ ಆ್ಯಕ್ಟಿವಾಗಿ ಆಟ ಆಡ್ತಿರೋದು. ನಾನು ಸುಮ್ಮನೆ ಕೂತ್ಕೊಂಡು ಬರ್ರು ಅಂದರು ಕೇಳ್ತಾನೆ ಇಲ್ಲ. ಎಷ್ಟು ಹೇಳಿದ್ರು ಅವ್ರದ್ದೇ ಆಟ, ಅವ್ರದ್ದೇ. ಇವ್ರುಗಳ್ದು ಆಟ ಎಷ್ಟಾರು ಹೇಳೋ ಅಷ್ಟೇನೆ. ಆದ್ರೂ ಎಷ್ಟು ಹೇಳಿದ್ರು ಕೇಳ್ತಿಲ್ಲ ಗೈಸ್. ಎಷ್ಟು ನೋಡಿ, ಹಿಡ್ಕೊಂಡು ನಾನು ಎಳ್ಕೊಬಂದರೂ ಇಲ್ಲ, ನಮ್ಮ ಅಣ್ಣನ ಮಗಳು ಎಳ್ಕೊಬಂದರೂ ಇಲ್ಲ. ಇಲ್ಲಿ ನೋಡಿ ಎಷ್ಟು ತೀಟೆ. ಈ ಥರ ನೋಡಿದ್ದೀರಾ? ಅಷ್ಟು ತೀಟೆ ಮಾಡ್ತಾನೆ ಗೈಸ್. ಅಪ್ಪ ಅವ್ನು ಹಿಡಿಯೋಕ್ಕೆ ಹೋಗಿ ನಾನು ಒಂದು ರೌಂಡ್ ಸಣ್ಣ ಆಗ್ಬಿಡ್ತೀನಿ, ಏನೋ ಗೊತ್ತಿಲ್ಲ. ಪಾಪ ನಮ್ಮ ಅಕ್ಕನ ಮಗಳು ಸ್ವಲ್ಪ ಆಟ ಆಡೋಕ್ಕೆ ಅಂತ ಬರ್ತಾ ಅವಳನ್ನ ಆಟ ಆಡೋಕ್ಕೂ ಬಿಡಲ್ಲ. ನೋಡಿ ಹೆಂಗೆ ಆಡ್ತಿದ್ದಾರೆ ಇಬ್ಬರು. ನಪ್ಪ ಮಕ್ಕಳು ಸವಾಸನೆ ಸಾಕಪ್ಪ, ಸಾಕು ಅನ್ನಂಗೆ ಆಗೋಯ್ತೆ ನನ್ನ ಕತೆ. ಕಡೆಗೂ ಯಪ್ಪ ಅಷ್ಟೊಂದು ನನ್ನ ತಲೆನೇ ಕೇಳಿಸಿ ಮೆದ್ರಿಗೆ ಕೈ ಹಾಕ್ಬಿಟ್ಟವ್ರು ಇವತ್ತು. ಅದಕ್ಕೆ ನಾನು ತಡಿ ಒಂದು ಸ್ವಲ್ಪ ಕಬ್ಬಿನ ಜ್ಯೂಸ್ ಆದರೂ ಕೊಡ್ಸೋಣ, ಸುಮ್ಮನೆ ಆಗ್ತಾರೆ. ಬಿಸಿಲಲ್ಲಿ ತುಂಬ ಬಿಸಿಲಿತ್ತು, ಅದರಲ್ಲಿ ಬಂದ್ವಿ ನಾವು. ಆ ಬಿಸಿಲಲ್ಲಿ ನಮಗೆ ಬರೋದಕ್ಕಾಗಿಲ್ಲ, ಪಾಪ ಮಕ್ಳಿಗೆ ತುಂಬ ಹಿಂಸೆ ಆಗುತ್ತೆ. ಅದಕ್ಕೆ ತಡಿ ಕಬ್ಬಿನ ಜ್ಯೂಸ್ ಏನಾದ್ರು ಕೊಡ್ಸೋಣ ಅಂದರೆ ನೋಡಿ ಅದರಲ್ಲೂ ಬಿಡ್ತಾಯಿಲ್ಲ. ಬರ್ರೋ ಅಂದರೆ ಆಟ ಆಡ್ಕೊಂಡು ಕೂತಿದ್ದಾರೆ. ಅಷ್ಟು ಆಟ ಮಕ್ಕಳು ಅವರೆಲ್ಲರೂ ಇದ್ಬಿಟ್ರೆ ಸಾಕು ಅವನಿಗೆ, ಇನ್ನೇನು ಬೇಡ, ಅಷ್ಟು ಆಟ ಆಡ್ತಾನೆ. ನಮ್ಮ ಚಿನಿಮ ಅಂತೂ ಅವ್ರ ಅಕ್ಕನ ಹತ್ರ ಆಟ ಆಡ್ಕೊಂಡು ಕೂತಿದ್ದಾನೆ. ಅವ್ರ ಅಕ್ಕ ಅಂತಲ್ಲ, ಯಾರನ್ನೂ ಬಿಡಲ್ಲ ಅವನು. ರೋಡಲ್ಲಿ ಹೋಗ್ತಿದ್ರು ಪರವಾಗಿಲ್ಲ, ಅವನು ಮಾತಾಡಿಸ್ತಾನೆ ಅಂಥವನು ಅವನು. ಕಡೆಗೂ ಕಬ್ಬಿನ ಜ್ಯೂಸ್ ಕೊಡ್ಸೋಣ ಅಂತ ಕರ್ಕೊಂಡು ಹೋದೆ. ಕಬ್ಬಿನ ಜ್ಯೂಸ್ ಎಲ್ಲ ಕೊಡ್ಸ್ಕೊಂಡು ಕುಡ್ಕೊಂಡು ಇನ್ನೇನು ಬರುತ್ತೆ ಆಟೋ ಪಿಕ್ ಮಾಡಬೇಕು. ಅಂತೂ ಇಂತೂ ಮನೆ ರೀಚ್ ಆದ್ವಿ. ಅದಕ್ಕೆ ಏನಾದ್ರು ಅಡುಗೆ ಮಾಡೋಣ ಅಂದ್ಬಿಟ್ಟು ಸ್ವಲ್ಪ ತರಕಾರಿ ಸಾರು ಮಾಡೋಣ ಅಂತ ತರಕಾರಿ ತಗೋತಾ ಇದೆ. ನೋಡಿ ಅಲ್ಲೂ ನೋಡಿ, ಆ ಕಡೆನೂ ಬಿಡೋಲ್ಲ, ಈ ಕಡೆನೂ ಬಿಡೋಲ್ಲ. ನನ್ನ ಮಕ್ಕಳು ಥರ ಯಾರೂ ಇರೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಕ್ವಾಟ್ಲೆ ಕೊಡ್ತಾರೆ ನನ್ನ ಮಕ್ಕಳು. ಆ ತರಕಾರಿ ಆಯ್ಕೊಳ್ಳೋಕ್ಕೂ ಬಿಡ್ತಾಯಿಲ್ಲ. ನನ್ನ ಮಗ ಅಂತೂ ತೀಟೆ. ಅವಳು ನಿಂತಿರೋ ನೋಡಿ, ಲಂಗ ಎಳಿತವನೆ. ಇನ್ನೆಂಥವ್ನು ಇರಬೇಕು ಇವನು. ಈ ಕಡೆ ನೋಡೋದು, ಆ ಕಡೆ ನೋಡೋದು, ಎಲ್ಲಿ ಎಳಿಯೋಣ, ಎಲ್ಲಿ ಏನು ಮಾಡೋಣ, ಬರೀ ಇದೇ ಮಾಡ್ತಾ ಇರ್ತಾರೆ. ತರಕಾರಿ ತಾಳ ಹತ್ರನೂ ತರಕಾರಿ ತಗೊಳ್ಳೋಕ್ಕೂ ಬಿಡೋದಿಲ್ಲ, ಆ ಥರ ಮಾಡ್ತಿದ್ದಾನೆ ನಮ್ಮ ಚಿನ್ನಮ್ಮ. ಪಾಪ ಅದೇನು ಅಂದ್ಕೊಳ್ಳಲ್ಲ, ಸುಮ್ಮನೆ ಐತೆ ಸೈಲೆಂಟಾಗೆ. ಅವ್ರನ್ನ ನೋಡ್ಕೊಂಡು ಇವಾಗ ಮನೆ ಹತ್ರ ರೀಚ್ ಆದರೆ ಸಾಕು.
ಅಂತೂ ಇಂತೂ ಮನೆಗೆ ಬಂದಮೇಲೆ ಐಸ್ ಕ್ರೀಮ್ ಬೇಕು ಅಂತ ಅಳ್ತಿದ್ರು. ಅದಕ್ಕೆ ತಡಿ ಐಸ್ ಕ್ರೀಮ್ ತೊಗೊಬರೋಣ ಅಂತ ಹೋಗ್ತಾಯಿದ್ದೀನಿ. ನನ್ನ ಮಕ್ಕಳು ಅಂತೂ ಎಂತಕ್ಕೂ ಬಿಡೋಲ್ಲ. ಅದಕ್ಕೆ ಐಸ್ ಕ್ರೀಮ್ ತೊಗೊಂಡು ಬಂದೆ ಇವಾಗ ಮನೆಗೆ. ಕೊನೆಗೂ ಐಸ್ ಕ್ರೀಮ್ ಕೊಡಿಸೋರ್ಗೂ ಬಿಡಲಿಲ್ಲ. ಎಲ್ಲ ಐಸ್ ಕ್ರೀಮ್ ತೊಗೊಂಡು ಎಲ್ಲರಿಗೂ ತೊಗೊಂಡು ನೋಡಿ ಎಲ್ಲರೂ ತಿನ್ಕೊಂಡು ಕೂತಿದ್ದಾರೆ. ಐಸ್ ಕ್ರೀಮು ಅಂದರೆ ಎಲ್ಲರಿಗೂ ಅದು ಬೇಸಿಗೆ ಬೇರೆ ಅಲ್ವಾ, ಸಿಕ್ಕಾಬಟ್ಟೆ ಬಾಯಾರಿಕೆ ಬೇರೆ ತುಂಬ ಆಗ್ತಿರುತ್ತೆ. ಅದಕ್ಕೆ ಎಲ್ಲರೂ ಎಂಜಾಯ್ ಮಾಡ್ತಿದ್ದಾರೆ ತಿನ್ಕೊಂಡು. ಇಲ್ಲಿ ನೋಡಿ ನನ್ನ ಮಗ ಅಂತೂ ದಿನಕ್ಕೆ 10 ಐಸ್ ಕ್ರೀಮ್ ತಂದು ಕೊಟ್ಟರು ತಿಂತಾನೆ, ಅಷ್ಟು ಐಸ್ ಕ್ರೀಮ್ ಹುಚ್ಚ ನನ್ನ ಮಗ. ಇವಳು ನಮ್ಮ ಚಿನ್ನಮ್ಮನೂ ತಿಂತಾಳೆ ತುಂಬ. ಮತ್ತು ಒಂದು ಬುಕ್ ಮಾಡಿದೆ, ಬಂದಿದೆ, ಮೊನ್ನೆನೇ ಬಂದಿತ್ತು. ನಾನು ಊರಿಗೆ ಹೋಗಿದ್ನಲ್ಲ, ನೋಡೋಕ್ಕಾಗಿರಲಿಲ್ಲ. ಅದು ಇವತ್ತು ಬಂದಿದೆ, ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಕಲೆಕ್ಟ್ ಮಾಡ್ಕೊಂಡು ಸೊ ಬನ್ನಿ ಓಪನ್ ಮಾಡೋಣ, ತೋರಿಸ್ತೀನಿ ನಿಮಗೆ ಏನು ಬುಕ್ ಮಾಡಿದೆ ಅಂತ. ಸುಮ್ಮನೆ ಮನೆಗಿಲ್ಲಿ ಏನಾರು ಅಂದ್ಬಿಟ್ಟು ಸುಮ್ಮನೆ ಹಂಗೆ ಬುಕ್ ಮಾಡಿದ್ದೆ. ಮುಂದೆ ಹೇಗಿದೆ ನೋಡಿ, ಚೆನ್ನಾಗಿದೆಯಾ? ಮನೆಗೆ ಹಾಕೋಕ್ಕೆ ಆವಾಗಿಂದ ನಾನೇನು ಮನೆಯಲ್ಲೇ ಏನು ಡೆಕೋರೇಷನ್ ಎಲ್ಲ ಮಡಿಕೊಂಡಿಲ್ಲ, ಸುಮ್ಮನೆ ಸಿಂಪಲಾಗಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ಒಂಚೂರು ಅದ್ರ ಮೇಲೆ ಇಂಟ್ರೆಸ್ಟ್ ಬಂದಿದೆ ಮಾಡಬೇಕು ಅಂತ. ಅದಕ್ಕೆ ಏನಾದ್ರು ಹಂಗೆ ಬುಕ್ ಮಾಡೋಣ ಅಂತ ಒಂದು ಬುಕ್ ಮಾಡಿದೆ, ಬಂದಿದೆ. ಚೆನ್ನಾಗಿದೆಯಾ ಬುದ್ಧ, ಹೆಂಗಿದೆ, ಚೆನ್ನಾಗಿದೆಯಾ? ಮೀಶೋದಲ್ಲೇ ಬುಕ್ ಮಾಡಿದ್ದು ನಾನು ಇದನ್ನು. ಪರವಾಗಿಲ್ಲ, ಓಕೆ ಅನ್ನೋ ಥರ ಎಲ್ಲ ಸೂಪರಾಗಿದೆ. ಇವಳು ನಮ್ಮ ಅಣ್ಣನ ಮಗಳು, ತುಂಬ ಹೆಲ್ಪ್ ಆಗ್ತೈತಿ. ಇವಳಿಲ್ಲ ಅಂದರೆ ತುಂಬ ಕಷ್ಟ ಆಗ್ತಿತ್ತು. ನನಗೆ ಊರಿಗೆ ಹೋಗಿ ಬರೋಕ್ಕೂ ಕಷ್ಟ ಆಗ್ತೈತೆ ಪಾಪ. ನಮ್ಮ ಅಕ್ಕನ ಮಗಳನ್ನ ಚಿಕ್ಕಳು ಕರ್ಕೊಬರೋಕ್ಕಾಗ್ತಿಲ್ಲ, ನನ್ನ ಕೈಗೆ ತುಂಬ ಹೆಲ್ಪ್ ಮಾಡ್ತಿದ್ದಾಳೆ ಪಾಪ. ಅದಕ್ಕೆ ಇನ್ನೂ ಒಂದು ಹೆಲ್ಪ್ ಮಾಡು ಅಂತಲೂ ಮಾಡಿಸ್ಕೊತಿದ್ದೀನಿ ಅವಳ ಹತ್ರ. ನಾನು ಏನು ಅನ್ಕೋತಾಳೋ ಗೊತ್ತಿಲ್ಲ. ಅದ್ರ ಮೇಲೆ ಬೇರೆ ಹತ್ತಕ್ಕಾಗ್ತಿರ್ಲಿಲ್ಲ ನನ್ನ ಕೈಲಿ. ಅದಕ್ಕೆ ಹತ್ತಿ ಹಾಕ್ಕೊಡು ಚಿನ್ನಮ್ಮ ಅಂತ ಅಂದೆ. ಅವಳ ಹೆಸರು ರಶ್ಮಿತಾ ಅಂತ ಅಂದ್ಬಿಟ್ಟು. ನೋಡಿ ಹೆಂಗೆ ಚೆನ್ನಾಗಿ ಕಾಣಿಸ್ತಿದ್ಯಾ? ಮತ್ತು ನಿಮಗೆ ಇಷ್ಟ ಆಗಿದ್ದರೆ ಬೇಕಾದ್ರೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ತಗೊಳ್ಳಿ. ಮೀಶೋದಲ್ಲಿ ಆಲ್ಮೋಸ್ಟ್ ಎಲ್ಲ ಅಫೋರ್ಡಬಲ್ ಪ್ರೈಸಲ್ಲಿ ಇರುತ್ತೆ, ನೋಡಿ ತಗೊಳ್ಳಿ. ನಮ್ಮ ರಶ್ಮಿತಾ ಅಂತೂ ನಮ್ಮ ಮನೆಗೆ ಬಂದರೆ ಎಷ್ಟು ಸೈಲೆಂಟಾಗಿರ್ತಾಳೆ ಅಂದರೆ ಅಷ್ಟೊಂದು ಸೈಲೆಂಟಾಗಿರ್ತಾಳೆ. ಅವ್ರ ಅಮ್ಮ ಹೇಳ್ತಾನೆ ಇರ್ತಾಳೆ, ಅವಳನ್ನ ಸೈಲೆಂಟು ಅಂತೀಯ ನೀನು, ಮನೆಗೆ ಬಂದು ನೋಡು ಅಂತಿರ್ತಾರೆ. ಆದರೆ ಎಷ್ಟೊಂದು ದಿನ ಮನೆಗೆ ಬರ್ತಾ ಇರ್ತಾಳೆ, ಯಾವಾಗಲೂ ವಾರಕ್ಕೆ 2 ಸಲ. ಆದ್ರೂ ಯಾವತ್ತೂ ಮನೇಲಿ ಮಾತಾಡಿಲ್ಲ, ಏನೂ ಇಲ್ಲ. ಅದೇನೋ ಗೊತ್ತಿಲ್ಲ, ನಮ್ಮ ಮನೆಗೆ ಗೊತ್ತಿದ್ದಂಗೆ ಸೈಲೆಂಟ್ ಆಗಬೇಕು ಅಂತ ಅನಿಸುತ್ತೇನೋ ಗೊತ್ತಿಲ್ಲ ಗೈಸ್. ಸೊ ಎಲ್ಲ ಹಾಕಾದ್ಮೇಲೆ ಈ ಥರ ಕಾಣಿಸ್ತಿದೆ, ಸಖತ್ತಾಗಿ ಕಾಣಿಸ್ತಾಯಿದೆ ಮನೇಲಿ. ನಮ್ಮ ಮನೇಲಿ ನೋಡಿ ಯಾವ ಥರ ಮಾಡಿದ್ದಾರೆ. ನನ್ನ ಮಕ್ಕಳು ಇದ್ದರೆ ಅಂತೂ ಮನೆ ಕ್ಲೀನ್ ಮಾಡಿ ಸಾಕಾಗಿ ಹೋಗುತ್ತೆ ನನಗೆ. ಅಷ್ಟು ಗಲೀಜು ಮಾಡಿ ಇಟ್ಟಿರ್ತಾರೆ, ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿದ್ದಾಯಿತು, ಎಲ್ಲ ಫ್ರೆಶ್ ಅಪ್ ಆಗಿದ್ದಾಯಿತು. ನಮ್ಮ ಮನೆಯವ್ರು ಮನೆಗೆ ಬಂದರು, ನಾವು ಎಲ್ಲ ಫ್ರೆಶ್ಶಾಗಿ ಮನೆ ಕ್ಲೀನ್ ಮಾಡಿ ಸುಸ್ತಾಗಿ ಹೋಗಿದ್ದೀನಿ. ಇವಾಗ ಇನ್ನೇನು ನಮ್ಮ ಭಾವ ಬೇರೆ ಬರ್ತಾರೆ ಮಕ್ಕಳು ಕರ್ಕೊಂಡು ಹೋಗೋದಕ್ಕೆ. ಅದಕ್ಕೆ ಅವ್ರನ್ನ ಎಲ್ಲ ರೆಡಿ ಮಾಡಿದ್ದೀನಿ. ಅದಕ್ಕೆ ನಮ್ಮ ಮನೆಯವರು ಬೇಗ ಬಂದರು ಮನೆಗೆ. ಇವತ್ತು ನಮ್ಮ ಭಾವ ಬೇರೆ ಬರ್ತಾರಲ್ಲ, ಅದಕ್ಕೆ ಬಂದರು. ನೋಡಿ ನಮ್ಮ ಭಾವ ಬಂದು ಅರ್ಜೆಂಟ್ ಮಾಡ್ತಿದ್ದಾರೆ, ಹೋಗಬೇಕು ಕೆಲಸ ಇದೆ ಅಂತ. ಅದಕ್ಕೆ ಊಟ ಮಾಡಿ ಬನ್ನಿ ಅಂತ ಕರೆದೆ. ಇಲ್ಲ ಟೈಮ್ ಆಯಿತು, ಇನ್ನೂ ಇಲ್ಲೆಲ್ಲ ಹೋಗಬೇಕು, ಐಟಮ್ ಹಾಕಬೇಕು, ಕೆಲಸ ಇದೆ ಅಂತ ಅಂದರು. ನಮ್ಮ ಚಿನ್ನಿಮ್ಮ ಹೋಗಿ ಪಾಪ ಅಳ್ತಾ ಇದ್ದಾಳೆ, ನಾನು ಬರಲ್ಲ ಅಂತ. ನಮ್ಮ ಭಾವ ಪಾಪ ಕೆಲಸ ಇದೆ ಅಲ್ವ, ಅದಕ್ಕೆ ಕರ್ಕೊಂಡು ಹೋಗ್ತಿದ್ರು. ಈ ಕಡೆ ನಿಂಗೆ ಬಂದಿದ್ದರು. ಅವಳಿಗೆ ಇಷ್ಟನೇ ಇಲ್ಲ ಸ್ವಲ್ಪನೂ. ಓಕೆ ಗೈಸ್, ಅವಳಿಗೆ ಊರು ಮತ್ತು ಇಲ್ಲಿ ಅಂದರೆ ತುಂಬಾ ಇಷ್ಟ. ಅವಳಿಗೆ ಮನೆಗೆ ಹೋಗೋಕ್ಕೆ ಇಷ್ಟ ಇಲ್ಲ, ಆದ್ರೂ ಹೋಗ್ತಿದ್ದಾಳೆ, ಏನು ಮಾಡೋಕ್ಕಲ್ಲ. ನಮ್ಮ ಭಾವ ಬಂದಾಗೆಲ್ಲ ಬರೀ ಹಿಂಗೆ ಹಠ ಮಾಡ್ತಾಳೆ. ನಮ್ಮ ಚಿಕ್ಕವಳೇ ಪರವಾಗಿಲ್ಲ ಅಂತ ಅಂತಿದ್ರು. ಅದ್ರ ಜೊತೆ ನಮ್ಮ ಚಿಕ್ಕವನು ಹೊರಟು ನಿಂತಿದ್ದಾರೆ, ನಾನು ಬರ್ತೀನಿ ಅಂತ. ಅವನ್ನೇನು ಕಳಿಸಲ್ಲ, ಇವ್ರನ್ನ ಅಷ್ಟೇ ಕಳಿಸೋದು. ಅವಳು ಚಿಕ್ಕವಳಂತೂ ಇರು ಅಂದ್ರೂ ಇರಲ್ಲ. ಇನ್ನೇನು ಹೊರಟ್ರು ಅವರು. ನಮ್ಮ ಭಾವರದೇ ಗಾಡಿ ಇದು ನೋಡಿ, ಹತ್ತಿ ಅಂತ ಅಂದರೆ ಪಾಪ ಅವಳು ಮುನ್ಸ್ಕೊಂಡು ಆ ಕಡೆ ಹೋಗ್ತಿದ್ದಾಳೆ. ತಿರ್ಗಾ ನಮ್ಮ ಮಾವ ಆ ಕಡೆ ಹತ್ತಿಸು ಅಂತ ಅಂದರು. ನಮ್ಮ ಚಿನ್ನಮ್ಮ ಅಂತೂ ಚಿಕ್ಕವಳು ಫಾಸ್ಟೇ ಹೋಗಿ ಎಲ್ಲಿ ಇರಿಸ್ಕೊಬಿಡ್ತೀನೋ ಅಂತ ಅಂದ್ಬಿಟ್ಟು ಫಾಸ್ಟೇ ಹೋಗಿ ಗಾಡೀಲಿ ಕೂತಿದ್ದಾಳೆ. ಇವಳು ಪಾಪ ಅವ್ಳಿಗೆ ಹೋಗೋಕ್ಕೆ ತುಂಬ ಇಷ್ಟನೇ ಇಲ್ಲ. ಅವಳಿಗೆ ಇಲ್ಲಿರೋಕ್ಕೆ ತುಂಬ ಇಷ್ಟ. ಅವಳಿಗೆ ಮನೆ ಅಂದರೆ ಅವಳಿಗೆ ಆಗೋದೇ ಇಲ್ಲ. ಅವರಿಗೆ ಅಜ್ಜಿ ತಾತ ಮನೆ ಇಲ್ಲ ನಮ್ಮ ಮನೆಯೊಳಗೆ ತುಂಬ ಇಷ್ಟ ಅವಳಿಗೆ. ಅದಕ್ಕೆ ಹೋಗ್ಬೇಕಾದ್ರೆ ಪಾಪ ತುಂಬ ಅಳ್ತಾ ಇದ್ಲು. ಒಂಚೂರು ಸಮಾಧಾನ ಮಾಡಿ ಅಪ್ಪ ಊರಿಗೆ ಮತ್ತೆ ನೆಕ್ಸ್ಟ್ ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡಿ ಕೊಂಡಿಸಿದ್ವಿ.
ಇವತ್ತಿನ ವಿಡಿಯೋ ಇವತ್ತಿಗೆ ಎಂಡ್ ಮಾಡ್ತಾಯಿದ್ದೀನಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಗಾಯ್ಸ್. ಬಾಯ್ ಎಲ್ರಿಗೂ.